ಬದುಕಿಗಾಗಿ ಸಮುದ್ರಕ್ಕೆ ಇಳಿದವರು ಹೆಣವಾಗಿ ಮರಳಿದರು. ಕಪ್ಪೆ ಚಿಪ್ಪಿನ ಹುಡುಕಾಟಕ್ಕೆ ತೆರಳಿದ್ದ ಕುಟುಂಬಗಳ ಮೇಲೆ ಅಪ್ಪಳಿಸಿದ ಮೃತ್ಯುವಿನ ಅಲೆ. ರವಿವಾರ ಶಿರಾಲಿ ಸಮೀಪದ ಸಾಗರದೊಳೆಯ ತೀರದಲ್ಲಿ ಎಂದಿನಂತೆ ಜೀವನದ ಹೋರಾಟ ಶುರುವಾಗಿತ್ತು. ಹೊಟ್ಟೆಪಾಡಿಗಾಗಿ ಮಕ್ಕಳಿಗೆ ತುತ್ತು ಒದಗಿಸಿಕೊಳ್ಳಲು ಕಪ್ಪೆ ಚಿಪ್ಪು ಸಂಗ್ರಹಿಸಲು ಹಳ್ಳಿಯ ಮಹಿಳೆಯರು ಪುರುಷರು ಸಮುದ್ರಕ್ಕಿಳಿದಿದ್ರು. ಆದರೆ ಕೆಲವೇ ಗಂಟೆಗಳಲ್ಲಿ ಅದೇ ಸಮುದ್ರ 11 ಮಂದಿಯ ಬದುಕಿನ ಕನಸುಗಳನ್ನು ನುಂಗಿಬಿಟ್ಟಿದೆ. ಕಪ್ಪೆ ಚಿಪ್ಪು ಆರಿಸಲು ತೆರಳಿದ್ದಾಗ ನೀರಿನ ಹರಿವು ಕಡಿಮೆ ಇತ್ತು. ನದಿ ಮಧ್ಯಕ್ಕೆ ಸಾಗಿದಾಗ ಸಮುದ್ರದ ಉಬ್ಬರದಿಂದ ನೀರು ಒಳನುಗ್ಗಿದೆ. ನೀರಿನ ಮಟ್ಟ ಏಕಾಏಕಿ ಹೆಚ್ಚಿ ಎಲ್ಲರೂ ಮುಳುಗಿದ್ದಾರೆ. ಮೃತರಿಗೆ ಈಜಲು ಬರುತ್ತಿರಲಿಲ್ಲ. ಹೂಳು ಹೆಚ್ಚಿದ್ದರಿಂದ ಅವರಿಗೆ ಪಾರಾಗಲು ಸಾಧ್ಯವಾಗಿಲ್ಲ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ತಿಳಿಸಿದ್ದಾರೆ. ಸಮುದ್ರ ಉಬ್ಬರದ ಸಾಧ್ಯತೆಯಿಂದ ನದಿಗೆ ಇಳಿಯದಂತೆ ಸ್ಥಳೀಯ ಮೀನುಗಾರರು ಎಚ್ಚರಿಸಿದ್ರು. ಆದರೆ ಬೆಳಗ್ಗೆ 10 ಗಂಟೆಗೆ ಮೊದಲು ನೀರಿನ ಹರಿವು ತೀರಾ ಕಡಿಮೆ ಇತ್ತು. ಆಗ ನದಿಯ ಮಧ್ಯಭಾಗಕ್ಕೆ ತೆರಳಿರುವ ಸಾಧ್ಯತೆ ಇದೆ. ಘಟನೆ ನಡೆದ ಸ್ಥಳದಿಂದ ಕೇವಲ 1 ಕಿಲೋಮೀಟರ್ ಅಂತರದಲ್ಲಿಯೇ ಅರಬ್ಬಿ ಸಮುದ್ರ ಇದ್ದು, ಅದರಿಂದ ಉಬ್ಬರದ ಸಮಯದಲ್ಲಿ ಬಹುಬೇಗನೆ ನೀರು ನದಿಗೆ ಬಂದಿರಬಹುದು. ಕಪ್ಪೆ ಚಿಪ್ಪು ಆರಿಸಲು ನದಿಗೆ ಇಳಿದಿದ್ದವರು ಪಾರಾಗಲು ಪರಸ್ಪರ ಕೈ ಹಿಡಿದು ಸಾಗಿರುವ ಶಂಕೆ ಇದೆ. ಗಾಬರಿಗೊಂಡು ಕೈ ಎಳೆದುಕೊಂಡಿದ್ದರಿಂದ ನಿಯಂತ್ರಣ ತಪ್ಪಿ ಮುಳುಗಿರಬಹುದು ಎಂದು ಅಳವೆಕೋಡಿ ಗ್ರಾಮಸ್ಥರ ಅಭಿಪ್ರಾಯ. ಮೃತಪಟ್ಟವರಲ್ಲಿ ಬಹುತೇಕರು ಕೂಲಿ ಮಾಡಿ ಜೀವನ ಸಾಗಿಸ್ತಾ ಇದ್ರು. ಕಪ್ಪೆ ಚಿಪ್ಪು ಹೇರಳವಾಗಿ ಸಿಗುವ ಕಾರಣಕ್ಕೆ ಈ ನದಿಗೆ 7 ಕಿಲೋಮೀಟರ್ ದೂರದ ಶಾರದಾ ಹೊಳೆ ಗ್ರಾಮದಿಂದ ಕಪ್ಪೆ ಚಿಪ್ಪು ಆರಿಸಲು ಬರ್ತಾ ಇದ್ರು. 25 ವರ್ಷದ ಉಮೇಶ್ ಮಂಜುನಾಥ್ ನಾಯ್ಕ್ ಹೊರತಾಗಿ ಮೃತರೆಲ್ಲರೂ 40ರಿಂದ 50 ವರ್ಷದೊಳಗಿನವರು. ಲಕ್ಷ್ಮೀ ಮಹಾದೇವ್ ನಾಯ್ಕ್, ಲಕ್ಷ್ಮೀ ಮಾದೇವ ನಾಯ್ಕ್, ಲಕ್ಷ್ಮೀ ಅಣ್ಣಪ್ಪ ನಾಯ್ಕ್, ಲಕ್ಷ್ಮೀ ಶಿವರಾಮ್ ನಾಯ್ಕ್, ಜ್ಯೋತಿ ನಾಗಪ್ಪ ನಾಯ್ಕ್, ಮಾಲ್ತಿ ಜಟ್ಟಪ್ಪ ನಾಯ್ಕ್, ಮಾಸ್ತಮ್ಮ ಮಂಜುನಾಥ್ ನಾಯ್ಕ್, ಮಂಜಮ್ಮ ಗೊಯ್ದ ನಾಯ್ಕ್, ನಾಗರತ್ನ ಪರಮೇಶ್ವರ ನಾಯ್ಕ್ ಮೃತರು. ಸಾಮಾನ್ಯವಾಗಿ ನೀರು ಕಡಿಮೆ ಇರೋ ಸಮಯದಲ್ಲಿ ಸಾಗರದೊಳಗೆ ತೆರಳಿ ಚಿಪ್ಪಿಕಲ್ಲು ಆರಿಸೋದು ಈ ಕುಟುಂಬಗಳ ದಿನಚರಿ. ಮೊನ್ನೆಯೂ ಹೋಗಿ ಬಂದಿದ್ದೆವು, ಇಂದು ಮಾತ್ರ ಯಾಕೆ ಹೀಗಾಯಿತು ಎಂದು ಕಣ್ಣೀರಿಡುವ ಮಹಿಳೆಯರ ಮಾತು. ಭಾನುವಾರ ಬೆಳಗ್ಗೆ ಸುಮಾರು 10:15 ವೇಳೆಗೆ 2-3 ಹಳ್ಳಿಗಳಿಂದ ಬಂದಿದ್ದ 13ರಿಂದ 14 ಮಂದಿ ಸಮುದ್ರ ತೀರಕ್ಕೆ ಇಳಿದಿದ್ರು. ಕೆಲವರು ಚಿಪ್ ಆರಿಸ್ತಾ ಇದ್ರು, ಕೆಲವರು ಮೀನು ಹಿಡಿತಾ ಇದ್ರು. ಆದರೆ ಏಕಾಏಕಿ ಸಮುದ್ರದ ಸ್ವಭಾವ ಬದಲಾಗಿದೆ. ಕ್ಷಣಾರ್ಧದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿದೆ. ನೀರಿನ ಮಟ್ಟ ದಿಢೀರ್ ಏರಿಕೆಯಾಗಿದ್ದು, ನೋಡ್ತಲೇ ಹಲವರು ನೀರಿನ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಒಬ್ಬರನ್ನೊಬ್ಬರು ಹಿಡಿದುಕೊಂಡು ಪಾರಾಗಲು ಯತ್ನಿಸಿದರೂ ಭೀಕರ ಅಲೆಗಳ ಎದುರು ಅವರ ಶಕ್ತಿ ಸಾಲಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ಬದುಕಿಗಾಗಿ ನೀರಿಗೆ ಇಳಿದವರು ಅಲೆಗಳ ಪಾಲಾದರು. ಸ್ಥಳೀಯರು ಸಮಯ ಪ್ರಜ್ಞೆ ಮೆರೆದು ಕೆಲವರನ್ನ ರಕ್ಷಿಸಿದ್ರು. ಆದರೆ ಅಷ್ಟರಲ್ಲಾಗಲೇ 8 ಮಂದಿ ಜೀವ ಕಳೆದುಕೊಂಡಾಗಿತ್ತು. ಇನ್ನೂ 3 ನಾಪತ್ತೆಯಾಗಿದ್ದು ನದಿಯಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ಎದುರು ಕಂಡ ದೃಶ್ಯ ಮಾತ್ರ ಹೃದಯ ಕಲಕುವಂತಿತ್ತು. ಒಂದೇ ಕುಟುಂಬದ ಹಲವರ ಶವಗಳು ಸಾಲಾಗಿ ಇಡಲಾಗಿತ್ತು. ಆಸ್ಪತ್ರೆ ಆವರಣದಲ್ಲಿ ಕುಸಿದು ಬಿದ್ದು ಅಳುತ್ತಿದ್ದ ತಾಯಂದಿರು, ಬೆಳಗ್ಗೆ ನಗುತ್ತಾ ಹೋದವರು ಹೀಗೆ ಮರಳಿ ಬರುತ್ತಾರೆಯೇ ಎಂದು ಗೋಳಿಡುತ್ತಿದ್ದ ದೃಶ್ಯ ನೋಡುವವರ ಕಣ್ಣು ತೇವವಾಗಿಸಿತು. ದಿನಗೂಲಿ, ಚಿಪ್ಪು ಸಂಗ್ರಹ, ಮೀನುಗಾರಿಕೆ ಇದೇ ಅವರ ಬದುಕಿನ ಆಧಾರ. ಸಮುದ್ರದೊಡನೆ ಹೋರಾಡುತ್ತಲೇ ಬದುಕು ಕಟ್ಟಿಕೊಂಡಿದ್ದ ಕುಟುಂಬಗಳ ಮೇಲೆ ಇದೀಗ ಅದೇ ಸಮುದ್ರ ಹೋರಾಟದ ಬದುಕನ್ನೇ ಅಂತ್ಯಗೊಳಿಸಿದೆ. ಮೃತದೇಹಗಳು ಗ್ರಾಮಕ್ಕೆ ತಲುಪುತ್ತಿದ್ದಂತೆ ಸಾವಿರಾರು ಜನರು ಅಂತಿಮ ದರ್ಶನ ಪಡೆದರು. ಕೆಲವರು ಮಾತೆ ಬಾರದಂತೆ ಮೌನವಾಗಿ ನಿಂತಿದ್ರೆ, ಇನ್ನು ಕೆಲವರು ಇದು ಊರೇ ಮರೆಯಲಾಗದ ದುರಂತ ಅಂತ ಕಣ್ಣೀರಿಡ್ತಿದ್ರು. ನಾಪತ್ತೆಯಾಗಿರುವವರಿಗಾಗಿ ಶೋಧ ಕಾರ್ಯಾಚರಣೆ ಇನ್ನೂ ಮುಂದುವರೆದಿದೆ.